ವಿಜಯಾನಂದ ಕಾಶ್ಯಪ್ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಲಿಸ್ಟ್ ನಲ್ಲಿದೆ ವಿಜಯಾನಂದ ಕಾಶ್ಯಪ್ನವರ ಹೆಸರು. ಹೈಕಮಾಂಡ್ ಲಿಸ್ಟ್ ನಲ್ಲಿದೆ ವಿಜಯಾನಂದ ಕಾಶ್ಯಪ್ನವರ ಹೆಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾಶ್ಯಪ್ನವರ ಬೆಂಬಲಿಗರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್. ಇವತ್ತು ಬೆಂಗಳೂರಿನಲ್ಲಿ ಕಾಶ್ಯಪ್ನವರ ಬೆಂಬಲಿಗರಿಂದ ಪೂಜೆ ಪುನಸ್ಕಾರ ಅಂತೆ. ಆನಂದರಾವ್ ಸರ್ಕಲ್ನ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಸ್ವಾಮೀಜಿಗಳು ಕೂಡ, ಪಂಚಪೀಠದ ಮಠಾಧೀಶರು ಕೂಡ ಒತ್ತಡ ಹಾಕಿದ್ರು. ಮೋಸ್ಟ್ಲಿ ಅದರ ಫಲವಾಗಿ ಗುಡ್ ನ್ಯೂಸ್ ಸಿಕ್ಕಿದೆಯಾ ಉನ್ನತ ಮೂಲಗಳಿಂದ ಅವರ ಅಭಿಮಾನಿಗಳಿಗೆ ಅಂತದ್ದು ಸಾಧ್ಯತೆ ನೋಡೋದಕ್ಕೆ ಸಿಗ್ತಾ ಇದೆ. ಅವ್ರಿಗೆ ಫಿಕ್ಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಹಂಗಾಗಿ ದೇವರ ಮೊರೆ ಹೋಗಿದ್ದಾರೆ. ವಿಶೇಷ ಪೂಜೆ ಪುನಸ್ಕಾರದನ್ನ ಕೂಡ ಅಭಿಮಾನಿಗಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಿನಲ್ಲೇ ಕಾಶ್ಯಪ್ನವರ ಬೆಂಬಲಿಗರಿಂದ ಬೆಳ್ಳಂಬೆಳಗ್ಗೆ ಪೂಜೆ ಆಗಿದೆ ಅಂತೆ. ಆನಂದರಾವ್ ಸರ್ಕಲ್ನ ಗಣಪತಿ ದೇವಸ್ಥಾನದಲ್ಲಿ ಯಾವುದೇ ವಿಘ್ನಗಳಿದ್ರೂ ಕೂಡ ಮೊದಲು ಮೊರೆ ಹೋಗೋದೇ ಗಣಪತಿಗೆ. ಹಂಗಾಗಿ ಎಲ್ಲವನ್ನ ದೂರ ಮಾಡಿ ಒಂದು ಸಿಹಿ ಸುದ್ದಿ ಕೊಡ್ರಿ ಅನ್ನೋ ಕಾರಣಕ್ಕೆ ಅವರ ಅಭಿಮಾನಿಗಳೇನಾದ್ರೂ ದೇವರ ಮೊರೆ ಹೋಗಿದ್ದಾರಾ, ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾದ್ರ ಅಂತ. ಎನಿವೆ, ಸಮುದಾಯ, ಜಿಲ್ಲಾ ಇದೆಲ್ಲವನ್ನ ಪರಿಗಣಿಸಿ ಯುವ ಮುಖ, ಹೊಸಬರಿಗೆ ಆದ್ಯತೆ ಅನ್ನುವಂಥ ಮಾನದಂಡ ಇದೆಯಲ್ಲ, ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡ್ರೆ ವಿಜಯಾನಂದ ಕಾಶ್ಯಪ್ನವರಿಗೆ ಬಾಗಲಕೋಟೆ ಜಿಲ್ಲೆಯಿಂದ ಪಂಚಮಸಾಲಿ ಸಮುದಾಯದ ಕಡೆಯಿಂದ ಸಚಿವ ಸ್ಥಾನ ಬೇಕು ಅನ್ನುವಂಥ ಡಿಮ್ಯಾಂಡ್ ಇದೆ. ಅದರ ಜೊತೆಗೆ ಜಿಲ್ಲೆಯ ಎಲ್ಲಾ ಸಮುದಾಯದವರು ಕೂಡ ಪ್ರತ್ಯೇಕವಾಗಿ ಹೋರಾಟ, ಪಾದಯಾತ್ರೆ, ನಿಯೋಗ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಎಲ್ಲ ಮಾಡಿದೆ. ಹಂಗಾಗಿ ಒತ್ತಡಕ್ಕೆ ಮಣಿದು ಹೈಕಮಾಂಡ್ ಅಥವಾ ರಾಜ್ಯ ಕಾಂಗ್ರೆಸ್ ನಾಯಕರು ಸಚಿವ ಸ್ಥಾನ ಫೈನಲ್ ಮಾಡಿದ್ದಾರಾ ಈ ಪ್ರಶ್ನೆ ಇದೆ. ಮಾಡಲೇಬೇಕು, ಅದು ಅನಿವಾರ್ಯ ಕೂಡ. ಇಲ್ಲಾಂದ್ರೆ ಮುಂಬರುವ ಚುನಾವಣೆಯಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಕೊಡದೆ ಹೋದ್ರೆ ಅನ್ನುವಂಥ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ.